ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ ಅವರು. ನಮ್ಮ ಮೋದಿಯವರಿಂದ ಒಂದು ದೊಡ್ಡ ಐತಿಹಾಸಿಕ ತಪ್ಪಂತ ನಾವು ಹೇಳಬೇಕಾಗಿದೆ. ಐತಿಹಾಸಿಕ ತಪ್ಪು ಅಂದ್ರೆ ಏನು? ಪ್ರಜಾಪ್ರಭುತ್ವ ಯಾವಾಗಲೂ ನಿರ್ಧಾರ ಆಗೋದು ಇಲೆಕ್ಷನ್ ಕಮಿಷನ್ ಮೇಲೆ, ಆಯ್ಕೆ ಮೇಲೆ. ಯಾಕಂದರೆ ಪ್ರಜೆಗಳಿಂದ ಆಯ್ಕೆ ಆದಂಥ ವ್ಯಕ್ತಿ ಪ್ರಾಮಾಣಿಕವಾಗಿ ಅಲ್ಲಿ ಇಲೆಕ್ಷನ್ನಾಗೆ ಜನ ಪ್ರಾಮಾಣಿಕವಾಗಿ ವೋಟ್ ಹಾಕಿದ್ದು ಅದೇ ಬರಬೇಕು ರಿಸಲ್ಟ್. ಆದರೆ ಇಲ್ಲಿ ಹಂಗೆ ಆಗ್ತಾ ಇಲ್ಲ ಅನ್ನೋದು ವಿರೋಧ ಪಕ್ಷಗಳ ಆರೋಪ. ಯಾವ ಕಾಲಕ್ಕದು ಆರೋಪ ಇದ್ದೇ ಇದೆ, ಇಲ್ಲ ಅಂತಲ್ಲ. ಈ ಆರೋಪ ಹೋಗ್ಬೇಕದು ಯಾವಾಗ ಹೋಗ್ತದ? ಮೋಸ್ಟ್ಲಿ ಹೋಗ್ಲಿಕ್ಕಿಲ್ಲೇನೋ ಅನ್ನುವಂಥ ಪ್ರಶ್ನೆ ಸದಾ ಇದ್ದೇ ಇದೆ. ಹಿಂದೆ ಜನಸಂಘ ಆಗಿರ್ಬೋದು, BJP ಆಗಿರ್ಬೋದು, ಇನ್ನೊಂದು ವಿರೋಧ ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ಸನ್ನು ವಿರೋಧಿಸ್ತಾ ಇದ್ರು. ಇಲ್ಲ, ಈ ಒಂದು ಚುನಾವಣಾ ಆಯೋಗವನ್ನು ತನ್ನ ಕೈಗೊಂಬೆ ಮಾಡ್ಕೊಂಡಿದ್ದಾರೆ ಅಂತ. ಇವತ್ತಂತೆ ಕಾನೂನು ಕೈಗೊಂಬೆ ಆಗ್ಯದ. ನೀವು ಹೇಗೆ ಆಯ್ಕೆ ಮಾಡಿದ್ರು ಫೈನಲ್ ಅವರು ಪ್ರಧಾನಿ ಬಯಸಿದ್ದ ವ್ಯಕ್ತಿನ. ಯಾವ ವ್ಯಕ್ತಿ ಸರ್ಕಾರದಿಂದ ಆಯ್ಕೆ ಆಗ್ತಾನೆ, ನಮ್ಮ ಸರ್ಕಾರ ಪರ ಇದ್ದೇ ಇರ್ತಾರೆ ಆ ವ್ಯಕ್ತಿ. ಅವರು ದೇವಮಾನವಲ್ಲ, ಚುನಾವಣಾ ಆಯುಕ್ತ, ಮುಖ್ಯ ಚುನಾವಣಾ ಆಯುಕ್ತ. ಯಾಕಂದರೆ ಅವರು ಮನುಷ್ಯರನ್ನ. ಅದಕ್ಕಾಗಿ ನಿಜವಾಗಿಯೂ ನ್ಯಾಯಾಂಗದ ಹೆಡ್ ಪ್ರಧಾನಿ ಮತ್ತು ವಿರೋಧ ಪಕ್ಷದ ಹೆಡ್ ಇರಬೇಕಾಗಿತ್ತು ಅದರಲ್ಲಿ. ಅಂದಾಗ ಒಂದು ಸ್ವಲ್ಪ 90% ಅಥವಾ 95% ಪ್ರಜಾಪ್ರಭುತ್ವ ಉಸಿರು ಬಂದಂಗೆ ಆಗ್ತಿತ್ತು. ಇವತ್ತಿಲ್ಲ. ಇವತ್ತೇನಾಗಿಬಿಟ್ಟದಪ್ಪ ಅಂದ್ರೆ ಪ್ರಧಾನಿ ಮತ್ತು ಇನ್ನೊಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಏನು ಹೇಳ್ತಾರೆ ಅದು ಫೈನಲ್. ಅದಕ್ಕೇನು ಪ್ರಶ್ನೆ ಇಲ್ಲ, ಎಲ್ಲಿ ಹೋಗುವಾಗಿಲ್ಲ. ಈಗ ಆಲ್ರೆಡಿ ಕಾನೂನು ಆಗಿದೆ. ಅದು ತಪ್ಪದ ಕಾನೂನು, ಎಲ್ಲರಿಗೂ ಗೊತ್ತಾಗ್ತದೆ. ಮೆಜಾರಿಟಿ ಕ್ಯಾರಿ ಅಂತ ಅಂದಂಗೆ ಆಗಿದೆ ಭಾಳ ಪರಿಸ್ಥಿತಿ. ಬಹುಮತದಿಂದ ಪೂರ್ವ ತೋರಿಸಿ ಎಲ್ಲರೂ ಇದು ಪಶ್ಚಿಮ ಅಂದ್ರೆ ಪಶ್ಚಿಮ ಅನ್ನುವಂಥ ಪರಿಸ್ಥಿತಿ ಇವತ್ತು ಬಂದು ನಿಂತದ್ದು. ಇದು ಆಗಬಾರ್ದಾಗಿತ್ತು, ಆಗ್ಯದ. ಈಗ ಇನ್ನೊಂದು ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನರ್, ಚೀಫ್ ಎಲೆಕ್ಷನ್ ಕಮಿಷನರ್. ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ಮತಗಟ್ಟೆಗಳಿಗೆ ವೆಬ್ ಕಾಸ್ಟಿಂಗ್ ಅಂದ್ರೆ ಅಲ್ಲಿ ಏನು ನಡೀತದೆ ನೇರವಾಗಿ ಎಲೆಕ್ಷನ್ ಕಮಿಷನ್ಗೆ ಆಯಾ ರಾಜ್ಯದಾಗಿರ್ಬೋದು, ಯಾವುದೋ ಆಗಿರ್ಬೋದು, ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಕಂಡು ಬರಬೇಕು. ಅದು ಯಾವುದೇ ಒಂದು ಈ ಕ್ಷೇತ್ರ ಏನಪ್ಪ ಕುಂತಲೇ ನೋಡುವಂಥದ್ದು ಅಲ್ಲಿ ಏನು ನಡೆದ ಅಂತ ವೆಬ್ ಕಾಸ್ಟಿಂಗ್. ಈಗ SLC ಎಕ್ಸಾಮ್ ಮಾಡಿದ್ದಾರೆ, PUC ಎಕ್ಸಾಮ್ ಮಾಡ್ತಾ ಇದ್ದಾರೆ. ಹಾಗೆ ಆ ಹಾಲ್ದಲ್ಲಿ ಏನು ನಡೀತದೆ, ಪ್ರಾಮಾಣಿಕವಾಗಿ ನಡೀತದೋ ಇಲ್ಲೋ ಕುಂತಲೇ ನೋಡುವಂಥದ್ದು. ಇಂಥ ಒಂದು ವೆಬ್ ಕಾಸ್ಟಿಂಗ ಈ ಸಲ ಬಿಹಾರದಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಚುನಾವಣಾ ಆಯುಕ್ತರು ನಿರ್ಧಾರ ಮಾಡಿದ್ದಾರೆ. ಇದು ಒಳ್ಳೆಯ ಹೆಜ್ಜೆ. ಹೆಂಗಂತ ಹೇಳೋದು ಪೂರ್ತಿ ಪ್ರಾಮಾಣಿಕತೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲದಂಥ ಪ್ರಸಂಗ ಇವತ್ತು ಬಂದುಬಿಟ್ಟದ. ಮತ್ತು ಇನ್ನೊಂದು ಮಾತನ್ನು, ಮತ್ತೊಂದು ಕಾನೂನು. ಹೌದ್ರಿ, ಇಲೆಕ್ಷನ್ ಆಗಿದ್ದ ಘಟನೆಗಳ ಅಲ್ಲಿದೇನು ಸಿಚುವೇಶನ್ನು, ಅಲ್ಲಿಯ CCTV ಅಥವಾ 17C ಫಾರ್ಮ ಎಲ್ಲ ಕೇಳಿದಾಗ ಕೊಡುವಂಥದ್ದು ಬರಬೇಕಾಗಿದೆ. ಅದು ಪ್ರಾಮಾಣಿಕ ನಡೆದಾಗ ಯಾರಿಗೇನು ಭಯ ರೀ, ಅಲ್ಲಿ ಏನು ನಡೆದ ತೋರಿಸುತ್ತಿರುವಾಗೆ ಅದನ್ನು ಸಹಿತ ಇವತ್ತು ಎಲೆಕ್ಷನ್ ಕಮಿಷನ್ ಕಟ್ ಮಾಡಿದ. ಕೊಡ್ತೀನಿ ಅಂತ ಹೇಳ್ತಾ ಇದೆ. ಇವತ್ತು ರಾಹುಲ್ ಗಾಂಧಿ ಅವರು ಬೆನ್ನು ಹತ್ತಿದ್ದಾರೆ ಅದಕ್ಕೆ. ಇದು ಒಂದು ದೊಡ್ಡ ಹೋರಾಟ. ರಾಹುಲ್ ಗಾಂಧಿ ಅವರು ಹಿಂದಿನ ಸರ್ಕಾರ ತಪ್ಪು ಮಾಡಿದನೋ ಒಪ್ಪು ಮಾಡಿದನೋ ಬೇರೆ ವಿಷಯ. ಬಟ್ ಇವತ್ತು ಹಿಂದಿನ ಸರ್ಕಾರದಾಗ ಇವರು ಇರಲಿಲ್ಲ. ಇಂದಿರಾ ಗಾಂಧಿ ಅವರಿದ್ದರು, ಅವ್ರ ಮಗ ರಾಜೀವ್ ಗಾಂಧಿ ಅವರಿದ್ದರು. ಅವ್ರು ನಮ್ಗೆ ಬೇಕಂತ ಎಲೆಕ್ಷನ್ ಮಾಡ್ಕೊಂಡು ಬಂದರು ಅಂತ BJPಗೆ ಆರೋಪ ಮಾಡ್ತಾರೆ. ಅದು ಸುಳ್ಳೂ ಅಲ್ಲ, ಸತ್ಯನ. ಇವತ್ತು BJP ಬೇಕಂತ ಆಡಳಿತ ಮಾಡ್ತಾ ಇದ್ದಾರೆ, ತಮ್ಮ ಬೇಕಂತವ್ರನ್ನ ಆಯುಕ್ತರು ಮಾಡ್ತಾರೆ, ಆರಿಸಿ ಬರ್ತಾರೆ ಅಂತ ಇವತ್ತು ಆರೋಪ. ಇದು ಸುಳ್ಳೇನಲ್ಲ. ಈಗ ಕಾನೂನು ಸತ್ಯಗಳು ಇವು ಹೋಗ್ಬೇಕಾಗಿದ್ದಪ್ಪ ಅಂದ್ರೆ ಅದು ಅಲ್ಲಿ ಪಾರದರ್ಶಕವಾಗಿ ನಡೀಬೇಕು. ಪಾರದರ್ಶಕ ಹೆಂಗೆ ಇಲ್ಲರಿ ಏಜೆಂಟ್ಸ್ ಇರ್ತಾರೆ, ಇವರು ಎಲ್ಲ ಪಾರ್ಟಿ ನೋಡ್ತಿರ್ತಾರೆ, ಎಲ್ಲರೂ ಕೂಡಿ ನಡೀತದೆ ಅಂತೇಳಿ ಅಷ್ಟಿದ್ರೆ ಇವತ್ತು ಆರೋಪದ. ಯಾಕಂದರೆ ಆ ಇಲೆಕ್ಷನ್ ಆ ಸಂದರ್ಭದಲ್ಲಿ ಏನು ನಡೀತು ಅನ್ನೋದು ನಮಗೆ ಸ್ಪಷ್ಟವಾಗಿ ಕಾಣೋದಿಲ್ಲ. ಅದ್ರ ಸಲುವಾಗಿ ನಾವು VVPAT ಮಾಡಿದರು. EVM ಜೊತೆಗೆ VVPAT. ಮೊದಲೇ EVM ವಿರೋಧ ಮಾಡ್ತಾಯಿದ್ವಿ. ಯಾಕಂದ್ರೆ ಯಾರಿಗೆ ವೋಟ್ ಹಾಕಿದ್ರು ಅದು ಹೋಗಿ ಮುಖ್ಯ ಇದ್ದಂಥ BJPಗೋ ಅಥವಾ ಯಾವ ಮುಖ್ಯ ಪಾರ್ಟಿ ಅದನ್ನು ರೂಲಿಂಗ್ ಪಾರ್ಟಿ ಅವ್ರಿಗೆ ಹೋಗಿ ಮುಟ್ಟುವಂಗೈತಿ ಅಂತೇಳಿ ಇದು ನಿರಂತರವಾಗಿ ಆರೋಪ ಮಾಡ್ತಾ ಬಂದಿದ್ದದು. ನಿರಂತರ ಕಳೆದ 10 ವರ್ಷದಿಂದ ಆರೋಪ ಅದನ್ನೇ ಇದೆ. ಇವತ್ತಂತೆ ತೀವ್ರ ಮತ್ತು ಶೀಘ್ರ ಅತ್ಯಂತ ಇಫೆಕ್ಟಿವ್ ಆಗಲಿಕ್ಕಂತದ್ರಿ. ಹೌದಪ್ಪ ಎಲೆಕ್ಷನ್ ಅನ್ನೋದು ಕೇವಲ. ಯಾಕಂದರೆ ಯಾವಾಗ 2-1 ಆಗಿಬಿಡ್ತು, ಪ್ರಧಾನಿ ಮತ್ತು ಅವ್ರ ಕ್ಯಾಬಿನೆಟ್ ಮಿನಿಸ್ಟರ್ ಯಾವಾಗ ಒಂದು ಕಡೆ ಆದರೂ ಸಹಜದ ಅವ್ರು ಬೇಕಾದಂಥ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾರೆ. ಅವರು ಡೂಪ್ಲಿಕೇಟ್ ಮಾಡಿಸ್ತಾರೆ, ಅನ್ಯಾಯ ಮಾಡಿಸ್ತಾರೆ. ನಿಜವಾದ ಪ್ರಜಾಪ್ರಭುತ್ವ ಇಲ್ಲಿ ಉಳಿದಿಲ್ಲ, ನಿಜವಾದ ಪ್ರಜಾಪ್ರಭುತ್ವ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಇದು ಒಂದು ರೀತಿ ಇನ್ಡೈರೆಕ್ಟ್ ಡಿಕ್ಟೇಟರ್ಶಿಪ್ ಅಂತೇಳಿ ವಾದ ಮಾಡೋರಿದ್ದಾರೆ. ಮತ್ತು ಹೌದೂ ಅನ್ನಿಸ್ತದೆ ಹತ್ರ. ಆ ಎಲ್ಲ ನೆಲೆಯಲ್ಲಿ ಇವತ್ತು ವೆಬ್ ಕಾಸ್ಟಿಂಗ್ ಮಾಡುವಂಥ ಒಂದು ಹೊಸ ತಂತ್ರಜ್ಞಾನ ಅಂತ ನಡೆಯುತ್ತಿದ್ದಾರೆ. ಅದರಲ್ಲಿ ಮತ್ತೆ ದೋಷದ ಏನು ಗೊತ್ತಿಲ್ಲ. ಇಲ್ಲಿವರೆಗೆ ಬೇಡಿಕೆ ಏನಿತ್ತು, VVPAT ಬೇಕಾಗಿತ್ತು EVM ಜೊತೆಗೆ. ಇವಾದ್ರೆ ಯಾರಿಗೆ ಎಷ್ಟು ಮತ ಬಿದ್ದಾವ ಏನು ಅದಾಗೆಲ್ಲ ನಮಗೆ ರಿಪೋರ್ಟ್ ಸಿಗುವಂಥದ್ದು ಬಯಸ್ತಾ ಇದ್ದೀವಿ. ಅದಕ್ಕಿಂತಲೂ ಮುಂದೆ ಹೋಗಿ ವೆಬ್ ಕಾಸ್ಟಿಂಗ್ ಮಾಡ್ತಂತ ಮಾತಾಡಿದ್ರೆ ಇ ವಿ ಎಮ್ಮು
ಪ್ಲಸ್ ವಿ ವಿ ಪ್ಯಾಟ್ ಪ್ಲಸ್ ವೆಬ್ಕಾಸ್ಟಿಂಗ್ ಇವು ಮಾಡಿದರೆ ಏನೋ ಒಂದು ನಿಯರ್ ಟು ಟ್ರುತ್ ನಾವು ಬರ್ತೀವಿ ಏನೋ ಅಂತೇಳಿ. ಯಾಕೆಂದ್ರೆ ಇದನ್ನೆಲ್ಲ ಚಾಲನೆ ಮಾಡೋರು ಯಾರ ಕೈಯಾಗಿರ್ತದಪ್ಪ ಎಲ್ಲ ವಿ ವಿ ಪ್ಯಾಟ್ ಆಗಲಿ ಅಥವಾ ನಮ್ಮ EVM ಮಷಿನ್ ಆಗಲಿ ಅಥವಾ ಈ ಒಂದು ವೆಬ್ಕಾಸ್ಟಿಂಗ್ ಆಗಲಿ ಅಲ್ಲಿ ಆಡಳಿತಾರೂಢದಲ್ಲಿ ಯಾರು ಇರ್ತಾರೆ, ಅಧಿಕಾರಿಗಳು ಯಾರು ಇರ್ತಾರೆ, ಅವ್ರಿಗೆ ಇರ್ತದೆ. ಆ ತಂತ್ರಜ್ಞಾನಿಗಳು ಅವ್ರು ಏನು ಮಾಡ್ತಾರಪ್ಪ, ಅನುಕೂಲಪ್ಪ ಆಡಳಿತಾರೂಢ ಪಕ್ಷ ಹೆಚ್ಚಾಗುವ ಮಾಡ್ತಾ ಇರ್ತಾರೆ ಅಂತ ಆರೋಪ ವಿರೋಧ ಪಕ್ಷ ನಿರಂತರವಾಗಿದೆ. ಅದನ್ನು ಸ್ವಲ್ಪ ಕಡಿಮೆ ಆಗ್ಬೋದಾ ಅಂತೇಳಿ. ಯಾಕೆಂದರೆ ಬಿಹಾರದಲ್ಲಿ ವೆಬ್ಕಾಸ್ಟಿಂಗ್ ಅಂತ ಪ್ರತಿಯೊಂದು ಮತಗಟ್ಟೆಗೆ ಅಲ್ಲೇನು ನಡೀತದೆ ಡೈರೆಕ್ಟಾಗಿ ಫೋಕಸ್ ಡೈರೆಕ್ಟ್ ಟು DC ಆಫೀಸಿಗೆ ಅಥವಾ ಪ್ರಧಾನಿ ಆಫೀಸಿಗೆ ಅಥವಾ ಅಪೋಸಿಷನ್ ಪಾರ್ಟಿ ಆಫೀಸಿಗೆ ಅದು ಕಾಣ್ತಾ ಇರಬೇಕು. ತಮಗೆ ಯಾವ್ದು ಬೇಕು ಅದು ಬಟನ್ ಹೋದ ತಕ್ಷಣ ಅದು ಏನು ನಡೆದದಪ್ಪ ಅಲ್ಲಿ ಗೊತ್ತಾಗಬೇಕು ಅನ್ನುವಂಥ ಒಂದು ಹೊಸ ತಂತ್ರಜ್ಞಾನ ತರ್ತಾ ಇದ್ದಾರೆ. ನಿಜವಾಗಿ ಇದು ವೆಬ್ಕಾಸ್ಟಿಂಗ್ ಈಗಾಗಲೇ ಈ ಎಕ್ಸಾಮ್ಗಳ ವಿಷಯದಲ್ಲಿ ಯಶಸ್ವಿ ಆಗ್ತಾಯಿದೆ. ಯಾಕಂದ್ರೆ ವಿಶೇಷವಾಗಿ ನಮ್ಮ ಕಡೆ ಕಾಫಿ ಹಾವಳಿ ಭಾಳ, ಏನಾದರೂ ಮಾಡಿ ನಾವು ಗೆಲ್ಲಬೇಕಪ್ಪ ಅನ್ನುವಂಥ. ಅದರಾಗೂ ಪ್ರೊಫೆಷ್ನಲ್ ಕೋರ್ಸ್ಗಳಿಗೆ ಕಾಫಿ ಹಾವಳಿ ಮಾಡಿಸಿ ಪ್ರೊಫೆಷ್ನಲ್ ಕೋರ್ಸ್ಗಳನ್ನ ಸರ್ಕಾರಿಯ ಬಡ ಮಕ್ಕಳಿಗೆ ಸಿಗಬೇಕಾದ ಸವಲತ್ತುಗಳನ್ನ ಶ್ರೀಮಂತರು ಕಸ್ಕೊಳ್ಳೋಂಥದ್ದು ಇವತ್ತು ವ್ಯವಸ್ಥೆ ಬೆಳೀತಾ ಇದೆ. ಇವತ್ತು ಕೋಚಿಂಗ್ ಕ್ಲಾಸಸ್ ಅಂದ್ರೆ ಏನಾಗ್ಯಾವಪ್ಪ ಅಂತಂದ್ರೆ ಇವು ವ್ಯವಹಾರಗಳು ಮಾಡೋ ದಂಧೆ ಕೇಂದ್ರಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾವೆ. ಅಲ್ಲೇ ಈ ಕೋಚಿಂಗ್ ಕ್ಲಾಸಸ್ಸಲ್ಲೇ ಏನೇನೋ ಮಾಡ್ತಾರೆ ಅಂತ ಗದ್ದಲದ ಆರೋಪಗಳು ಸಾಕಷ್ಟು ಇದ್ದಾರೆ. ಅವ್ರು ನೇರವಾಗಿ ಸರ್ಕಾರಿ ಅಧಿಕಾರಿಗಳು ಹಿಡ್ಕೊಂಡು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಆ ನಂಬರ್ಗೆ ಅನುಕೂಲ ಆಗುವಂಗೆ ಮಾಡುವಂಥದ್ದು, ಅನುಕೂಲವಾಗಿ ಪಾಸ್ ಆಗುವಂಥದ್ದು, ಅಲ್ಲಿ ಲಕ್ಷಗಟ್ಟಲೆ ಯಾವ ವ್ಯವಹಾರ ನಡೀತದೆ ಒಂದು ಹಿನ್ನೆಲೆಯಲ್ಲಿ ಅಂತೇಳಿ ಮಾತಾಡುವಂಥ ಮಾತುಗಳು ಸಾಕಷ್ಟು ಕೇಳ್ತಾ ಇದ್ದೀವಿ. ಯಾಕಂದ್ರೆ ನಿಮಗೆ ಗೊತ್ತದ ಔಟ್ ಆಫ್ ಔಟ್ ಬಂದಿದ್ದವು ಮೊನ್ನೆ ನೀಟ್ದೊಳಗೆ ಅಥವಾ ಇನ್ನುಳಿದ ಎಕ್ಸಾಮ್ಗಳಲ್ಲಿ ಔಟ್ ಆಫ್ ಔಟ್. ಹೀಗಾಗಿ ಇವತ್ತು ಎಲ್ಲರಿಗೂ ಪ್ರಶ್ನೆ ಮೂಡಿಸುವಂಥದ್ದಾಗಿಬಿಟ್ಟದು. ಅದು ಆಗಲಿ ಒಳ್ಳೆಯ ಬುದ್ಧಿವಂತರಾಗಲಿ ಜಾಣರಾಗಲಿ ನಮ್ಮ ಮಕ್ಕಳು ಮುಂದುವರಲಿ, ಆ ಮಾತು ಬೇರೆ. ಅದೇ ರೀತಿ ಏನಾದ್ರು ಪ್ರಜಾಪ್ರಭುತ್ವ ಉಳಿಲಿ, ವೆಬ್ಕಾಸ್ಟಿಂಗ್ ಮಾಡಿ ಪ್ರಾಮಾಣಿಕರು ಆಯ್ಕೆ ಆಗಿ ಪ್ರಾಮಾಣಿಕರು ಇಲ್ಲೇ ಏನಪ್ಪ ಅಂತಂದ್ರೆ ಈ ಜನಪ್ರತಿನಿಧಿ ಆಗಲಿ ನಮ್ಮೆಲ್ಲರೂ ಬೈಕಿನ. ಅಲ್ಲಿ ಒಂದು ಇನ್ನೊಂದು ಪ್ರಾಬ್ಲಮ್ ಅದ. ಹೇಗಪ್ಪ ಅಂತಂದ್ರೆ ಇಲೆಕ್ಷನ್ನ ಅಲ್ಲಿ ಒಳಗೆ ನಡೆದಂಗೆ ಹೊರಗನು ಇಲ್ಲೇ ಸಾರಾಯಿ ಹಂಚೋದು, ದುಡ್ಡು ಹಂಚೋದು, ಮತ್ತೆ ಹಂಚೋದು ನೋಡ್ತಾ ಇದ್ದೀವಿ. ಗ್ಯಾರಂಟಿ ಹಂಚೋದು ಶುರು ಆಗ್ಯದ. ಇದು ಸಹಿತ ಇಫೆಕ್ಟ್ ಆಗ್ತಿದೆ. ತಪ್ಪಿಸುವಂಥ ಕೆಲಸಗಳು ಆಗಬೇಕಾಗ್ಯದ. ಇದು ಯಾವಾಗ ಆಗ್ತದೆ ಗೊತ್ತಿಲ್ಲ. ಆದರೆ ಮಿನಿಮಮ್ ಅಲ್ಲಿ ಒಳಗೆ ಹೋದಾಗ ಅದು ಸ್ವತಂತ್ರವಾಗಿ ಅವ್ರು ವೋಟ್ ಹಾಕುವಂಥ ಒಂದು ಏನಪ್ಪ ಅಂದರೆ ಸ್ವಾತಂತ್ರ್ಯ ಸಿಗಲಿ, ಅದು ಬದಲಾಗದೇ ಇರಲಿ. ಒಂದು ವೋಟ್ ಹಾಕಿದ್ದು ಒಂದಕ್ಕೆ BJP ಹಾಕಿ ಅದು ಕಾಂಗ್ರೆಸ್ ಹೋಗಬಾರ್ದು, ಕಾಂಗ್ರೆಸ್ ಹಾಕಿದ ವೋಟ್ BJPಗೆ ಹೋಗಬಾರ್ದು, ಆಯಾ ಭಾಗದಲ್ಲಿ ಯಾವ ಸ್ಟ್ರಾಂಗ್ ಅಂದ್ರೆ ಅವ್ರ ಕಡೆ ಹೋಗಬಾರ್ದು ಅನ್ನೋದು ಒಂದು ಎಲ್ಲರ ಬೇಡಿಕೆ ಇತ್ತು. ಅದು ಅದ್ರ ಜೊತೆಗೆ ವಿ ವಿ ಪ್ಯಾಟ್ ಬೆಳ್ತಾಯಿದ್ರು. ಪ್ರತಿಯೊಂದು ಬೂತಿಗೂ ಪ್ರತಿಯೊಂದು ಇದಕ್ಕೂ ವಿ ವಿ ಪ್ಯಾಟ್ ಪ್ಲಸ್ EVM ಜೊತೆಗೆ ವೆಬ್ಕಾಸ್ಟ್. ಆದರೆ ಒಂದು ಹಂತದವರೆಗೆ ನಮ್ಮ ದೇಶದ ಪ್ರಜಾಪ್ರಭುತ್ವ ಜೀವಂತಿಗೆ ಪಡಿಬೋದು ಮತ್ತು ಬೆಳಿಬೋದು ಅನ್ನೋಂಥ ಒಂದು ಬಲವಾದ ನಂಬಿಕೆ. ಆ ದಿಶೆಯಲ್ಲೇ ನಮ್ಮ ಎಲೆಕ್ಷನ್ ಕಮಿಷನ್ನ ಈ ಕೆಲಸ ಮಾಡಲಿಕ್ಕತ್ತದ. ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು. ಅದಕ್ಕೆ ಇನ್ನು ಇಂಟರ್ನೆಟ್ ಎಲ್ಲಿ ಇರೋದಿಲ್ಲ, ಇಂಟರ್ನೆಟ್ ವರ್ಕ್ ಎಲ್ಲಿ ಮಾಡೋದಿಲ್ಲ, ಅಲ್ಲಿ ಏನಪ್ಪ ಅಂತಂದ್ರೆ ಆ ವೆಬ್ಕಾಸ್ಟಿಂಗ್ ಸಲುವಾಗಿ ಅದರ ಬದಲಾಗಿ ವಿಡಿಯೋಗ್ರಫಿ ಮಾಡಿಸೋದು, ಫೋಟೋಗ್ರಫಿ ಮಾಡಿಸೋದು ಪರ್ಯಾಯ ವ್ಯವಸ್ಥೆ ಮಾಡಿ ಅಲ್ಲಿ ನಡೆದ ವಿಡಿಯೋಗ್ರಫಿ ಮತ್ತು ಜೊತೆಗೆ ಏನಪ್ಪ ಫೋಟೋಗ್ರಫಿ ಮಾಡಿಸಿ ಅದನ್ನು ಕೇಳಿದಾಗ ಎಲ್ಲರಿಗೂ ಸಿಗುವಂಥ ವ್ಯವಸ್ಥೆ ಆಗಬೇಕದು. ಯಾಕಂತಂದ್ರೆ ನಡೆದ ಘಟನೆ ಸತ್ತಿದ್ದಾಗ ಎಲ್ಲರೂ ತೋರಿಸೋದು ಏನು ತಪ್ಪಾಗ್ತದೆ ಹೇಳ್ಬೋದು. ಇಲ್ಲ ಸೀಕ್ರೆಸಿ ಇರ್ತದೆ ಪ್ರಜಾಪ್ರಭುತ್ವದ ಅಂತೇಳಿ. ಆದರೆ ಅದ್ರ ಹೆಸರು ದುರ್ಬಳಕೆ ಆಗ್ಲಿಕ್ಕತ್ತದಲ್ಲ. ಅದು ಯಾರಿಗೂ ಸೀಕ್ರೆಟ್ ಯಾರು ನೋಡೋದು ಬೇಕಾಗಿಲ್ಲ. ಅಟ್ಲೀಸ್ಟ್ ಅಲ್ಲಿ ಏನು ಬೋಗಸ್ ಆಗ್ಯದವ ಏನು ಎಂದು ಕಂಡುಹಿಡಿಸುವಾಗ ಆದರೂ ಹಾಗೆಲ್ಲ ಇರಬೇಕಾಗ್ತದೆ. ಅದಕ್ಕೆ ಸಾಕಷ್ಟು ವಾದ ಮಾಡ್ತಾರೆ. ಮತ್ತು ಬೇರೆ ನಿಮ್ಮ ಏಜೆಂಟ್ರು ಇರ್ತಾರಲ್ರಿ, ಅವ್ರು ಏನು ಮಾಡ್ತಾರೋ ಇವ್ರು ಏನು ಮಾಡ್ತಾರೋ. ಕೆಲವು ಕಡೆ ಏಜೆಂಟ್ರು ಇಲ್ಲದಂಗೆ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿದ್ದಾವೆ. ಯಾಕಂತಂದ್ರೆ ಬಲ ಇದ್ದಂಥ ಅಲ್ಲಿಯ ಏನಪ್ಪ ಅಂತಂದ್ರೆ ಯಾವುದೇ ಪಕ್ಷ ಕಾಂಗ್ರೆಸ್ಸಿನ ಉದಾಹರಣೆಗೆ ಕಾಂಗ್ರೆಸ್ನ ಬಲಿಷ್ಠತೆ ಅಂದರೆ ಅಲ್ಲಿ BJP ಅವ್ರು ದುಡ್ಡು ಕೊಟ್ಟು ಎಬ್ಬಿಸಿ ಹೋಗ್ತಾರೆ, ಸುಮ್ಮನೆ ಮೌನ ಹಾಕಿ ಬಿಡಪ್ಪ ಅಂತ ಹೇಳಿಬಿಡ್ತಾರೆ. ಅವು ಘಟನೆ ನಡೆಯುವಂಥವು ಬೆದರಿಗೆ ಹಾಕ್ತಾರೆ, ಜೀವ ಬೆದರಿಗೆ ಹಾಕ್ತಾರೆ. ಎಂಥ ಇಲೆಕ್ಷನ್ ನಡೆಸೋಕೆ ಬಂದಂಥ ಅಧಿಕಾರಿಗಳ ಮೇಲೆ ಜೀವ ಬೆದರಿಗೆ ಹಾಕುವಂಥ ಸಾಕಷ್ಟು ಘಟನೆಗಳಾಗಿದ್ದಾವೆ. ಹೀಗಾಗಿ ಈಗೇನು ವೆಬ್ಕಾಸ್ಟಿಂಗ್ ಪ್ಲಸ್ EVM ಪ್ಲಸ್ ವಿ ವಿ ಪ್ಯಾಟ್ ಇದು ಹಾಕ್ಸಿ ಅದು ಇನ್ನೊಂದು ಆಗಲೇಬೇಕಾದ್ದು ಈ ಇಲೆಕ್ಷನ್ ಕಮಿಷನರ್ ಆಯ್ಕೆಯಲ್ಲೇ ಸರ್ಕಾರದ ಏಕಮೇವಾದ್ವಿತಿ ಇರಬಾರ್ದು ಅನ್ನುವಂಥದ್ದು ಬದಲಾಗಲೇಬೇಕಂತ ಒಂದು ವಿಷಯ. ಯಾಕೆಂದರೆ ಪ್ರಜಾಪ್ರಭುತ್ವ ಉಳಿಬೇಕಾಗಿತ್ತಪ್ಪ ಅಂದ್ರೆ ಅಲ್ಲೇ ಪಾರದರ್ಶಕತೆ ಇರಬೇಕು ಮತ್ತು ಅಷ್ಟ ನ್ಯೂಟ್ರಲ್ ಆಗಿದ್ದಂಥ ವ್ಯಕ್ತಿ ಅಲ್ಲಿ ಕೂಡಬೇಕು ಅನ್ನೋದು ಒಂದು ಸಾಮಾನ್ಯ ವಿಷಯ. ಅದರಲ್ಲೂ ಚುನಾವಣಾ ಆಯುಕ್ತ ನ್ಯೂಟ್ರಲ್ ಇರಲೇಬೇಕು ಅಂದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಸಾಧ್ಯದ. ಇಲ್ಲಾಂದ್ರೆ ಆಡಳಿತಾರೂಢ ಪಕ್ಷದ ಕೈಗೊಂಬಾದ್ರೆ ಇಂಥ ಆರೋಪ ಪ್ರತ್ಯಾರೋಪ ನಿರಂತರ ಇದ್ದೇ ಇರ್ತಾವೆ ಅಂತ ಹೇಳ್ತಾ, ಅದೇ ಕಾರಣಕ್ಕೆ ಪ್ರಜಾಪ್ರಭುತ್ವ ನಿಧಾನಕ್ಕೆ ನಮ್ಮಿಂದ ದೂರ ಹಾಗೆ ಅಲ್ಲೇ ಡಿಕ್ಟೇಟರ್ ಅನ್ನೋಂಥ ಒಬ್ಬ ವ್ಯಕ್ತಿ ಬರುವ ಸಾಧ್ಯತೆ ಎಲ್ಲ ಇದ್ದಾವೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.